ಹಲೋ ನಮಸ್ಕಾರ ಸ್ನೇಹಿತರೆ. ನಾನಿವತ್ತು ಗರಿಗರಿಯಾದ ಅವಲಕ್ಕಿ ಪಡ್ಡು ರೆಸಿಪಿ ಮಾಡ್ತಾ ಇದ್ದೇನೆ. ತುಂಬ ರುಚಿಯಾಗಿರ್ತದೆ. ಇದಕ್ಕೆ ನಾನು ಯಾವುದೇ ಬೇಳೆ ಯೂಸ್ ಮಾಡಲಿಲ್ಲ. ಉದ್ದಿನ ಬೇಳೆ, ತೊಗರಿಬೇಳೆ, ಕಡಲೆಬೇಳೆ ಯಾವುದೇ ಬೇಳೆ ಯೂಸ್ ಮಾಡಲಿಲ್ಲ. ಹೇಗೆ ಮಾಡ್ತೇನೆ ಅಂತ ನೀವೇ ನೋಡಿ. ಇದಕ್ಕೆ ನಾನು ರೇಷನ್ ಅಕ್ಕಿಯನ್ನು ತಗೊಂಡಿದ್ದೇನೆ. ನೋಡಿ, ಒಂದೊಂದೇ ಗ್ಲಾಸ್ ಹಾಕ್ತೇನೆ ಈಗ. ಇದು ನಾವು ಕೇವಲ 10 ನಿಮಿಷದಲ್ಲಿ ಮಾಡಬಹುದು. ಹೇಗೆ ಮಾಡ್ತೇನೆ ಅಂತ ನೀವೇ ನೋಡಿ, ಫುಲ್ ವಿಡಿಯೋ ಸ್ಕಿಪ್ ಮಾಡದೆ. ಇದು ನಾವು ಮನೆಯಲ್ಲಿ ಯಾವುದೇ ಬೇಳೆಕಾಳು ಇಲ್ಲದಿದ್ದರೆ ಒಂದು ಬೇಳೆ ಮುಗಿದಿರ್ತದೆ ನೋಡಿ. ಇದಕ್ಕೆ ನಾನು ಸ್ವಲ್ಪ ಮೆಂತೆ ಹಾಕ್ತೇನೆ. ಇದಕ್ಕೆ ನಾನು ಉದ್ದಿನ ಬೇಳೆ ಎಲ್ಲ ಯೂಸ್ ಮಾಡಲಿಲ್ಲ, ಮೆಂತೆ ಹಾಕ್ತೇನೆ. ಅಕ್ಕಿ ಮತ್ತು ಮೆಂತೆಯನ್ನು ಹಾಕಿ, ಮೆಂತೆ ಕಾಳನ್ನು ಹಾಕಿ ನಾನು ನೀರು ಹಾಕಿ ಒಂದು 8 ಗಂಟೆಯಷ್ಟು ನೆನೆಯಲಿಕ್ಕೆ ಬಿಡ್ತೇನೆ. ಇದೀಗ 8 ಗಂಟೆ ನಂತರ ತೊಳೆದು ನೋಡಿ, ಇದನ್ನು ನಾನು ಒಂದು ಸಲ ವಾಶ್ ಮಾಡ್ತೇನೆ. ರೇಷನ್ ಅಕ್ಕಿ ಆದ್ರಿಂದ ಇದರಲ್ಲಿ ಹುಳ ಎಲ್ಲ ಇರ್ತದಲ್ಲ, ಅದಕ್ಕೆ ನಾನು ಇನ್ನೊಂದು ಸಲ ವಾಶ್ ಮಾಡಿ ನೀರನ್ನು ಇದು ಮಾಡ್ತೇನೆ. ನಂತರ ಇದಕ್ಕೆ ಒಂದು ಹಿಡಿ ಅವಲಕ್ಕಿ ಹಾಕ್ತೇನೆ. ನೋಡಿ, ಪೇಪರ್ ಅವಲಕ್ಕಿ. ಇದಕ್ಕೆ ನಾನು ಉದ್ದಿನ ಬೇಳೆ ಎಲ್ಲ ಎಂತ ಯೂಸ್ ಮಾಡಲಿಲ್ಲ, ಒಂದು ಹಿಡಿ ಪೇಪರ್ ಅವಲಕ್ಕಿ ಯೂಸ್ ಮಾಡಿದ್ದೇನೆ. ಇದು ಹಾಕಿದ ಮೇಲೆ ಅದನ್ನು ಸಹ ತೊಳಿಬೇಕು. ಇದೀಗ ನಾನು 3ನೇ ಸಲ ತೊಳಿತಾ ಇದ್ದೇನೆ ಅಕ್ಕಿಯನ್ನು. ಮನೆಯಲ್ಲಿ ಯಾವುದೇ ಉದ್ದಿನ ಬೇಳೆ ಎಲ್ಲ ಇಲ್ಲದಿದ್ದರೆ ಹೀಗೆ ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೇನೆ ಗೊತ್ತಾಗ್ತದೆ ಇದರ ರುಚಿ. ಜಾಸ್ತಿ ಹೊತ್ತು ಬೇಡ, ಒಂದು 8 ಅವರ್ ನೆನೆಸಿದ ಅಕ್ಕಿ ಇದ್ದರೆ ಸಾಕು. ಅಕ್ಕಿ ಅದನ್ನು ನಾವು ಬೇಗ ಮಾಡ್ಬೋದು. ನೋಡಿ, ಈಗ ಅಕ್ಕಿಯನ್ನು ತೊಳೆದು ನಾನು ಮಿಕ್ಸಿ ಜಾರಿಗೆ ಹಾಕಿದ್ದೇನೆ, ಅಕ್ಕಿ ಮತ್ತು ಅವಲಕ್ಕಿಯನ್ನು. ನೋಡಿ, ಒಂದು ಪಾತ್ರದಲ್ಲಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಇದಕ್ಕೆ ಹಾಕಿದ್ದೇನೆ. ಇದಕ್ಕೆ ಇನ್ನೊಂದು ಸೀಕ್ರೆಟ್ ರೆಸಿಪಿ ಉಂಟು, ಅದನ್ನು ಹೇಳ್ತೇನೆ ಏನಂತ ನೋಡಿ. ಈಗ ಒಂದು ಹಿಡಿ ಕುಚ್ಚಲಕ್ಕಿಯನ್ನು ಹಾಕ್ತೇನೆ. ಇದು ಯಾಕಂದರೆ ಇದು ಮೆತ್ತನೆ ಆಗ್ತದೆ. ನಾನು ನಿಮಗೆ ತೋರಿಸ್ತೇನೆ ಹೇಗೆ ಅಂತ. ನೋಡಿ, ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಏನಂದರೆ, ಇದು ನಾವು ಹಿಟ್ಟನ್ನು ಹದ ಮಾಡಿ ಇಡುವಾಗ 1 ಲೋಟದಷ್ಟು ಬಿಸಿ ನೀರು ಯೂಸ್ ಮಾಡಬೇಕು. ಅದು ನಾನು ನಿಮಗೆ ಯಾಕೆ ಅಂತ ಹೇಳ್ತೇನೆ. ನೋಡಿ, ನಾನೀಗ ಬಿಸಿ ನೀರು ಇಟ್ಟದನ್ನು, ಬಿಸಿಯಾಗಿದ್ದನ್ನು ನಾನು ಹಿಟ್ಟು ಹದ ಮಾಡಲಿಕ್ಕೆ ಹಾಕ್ತಾ ಇದ್ದೇನೆ. ಇದಂದರೆ ನಾವು ಜಾಸ್ತಿ ಹೊತ್ತು ವೆಯ್ಟ್ ಮಾಡಲಿಕ್ಕಿಲ್ಲಲ್ಲ, ಇದು 10 ನಿಮಿಷದ ನಮಗೆ ರೆಡಿ ಆಗಬೇಕು ಪಡ್ಡು. ಅದಕ್ಕೆ ನೋಡಿ, ಬಿಸಿ ನೀರು 1 ಲೋಟ ಹಾಕಿದ್ದೇನೆ. ಈಗ ಹಿಟ್ಟು ಹದ ಮಾಡಿ ಒಂದು 10 ನಿಮಿಷ ಇಡುವ. ನೋಡಿ, ನಮ್ಮದು ಮನೆಯಲ್ಲಿ ಆಗಿರುವಂಥ ಹೂವಿದು. ಈಗ 10 ನಿಮಿಷ ನಂತರ ಒಂದು ಚಟ್ನಿ ರೆಡಿ ಮಾಡುವ ಪಡ್ಡುಗೆ. ನೋಡಿ, ಸ್ವಲ್ಪ ತೆಂಗಿನ ತುರಿ, 2 ಹಸಿಮೆಣಸು, ಸ್ವಲ್ಪ ಹುಣಸೆ ಹಣ್ಣು, 1 ಕೆಂಪು ಮೆಣಸು. ಇದು ಯಾಕೆಂತ ಹೇಳ್ತೇನೆ ನೋಡಿ. ಹೀಗೆ ಒಂದಷ್ಟು ಈರುಳ್ಳಿ, ಇದನ್ನು ನಾವು ಗ್ರೈಂಡ್ ಮಾಡಿ ತರುವ. ನೋಡಿ, ಈಗ ಬಿಸಿ ಬಿಸಿಯಾದ ಪಡ್ಡು ನಾವು ರೆಡಿ ಮಾಡುವ. ನೋಡಿ, ಇದು ನಾವು ಹಿಟ್ಟನ್ನು ನಾವು 20 ನಿಮಿಷ 10 ನಿಮಿಷ ಇಟ್ಟು ಸಾಕು. 10 ನಿಮಿಷ ಸಾಕು. ನಿಮಗೆ ಟೈಮ್ ಇದ್ದರೆ ಒಂದು 20 ನಿಮಿಷ ಇಡಿ. 10 ನಿಮಿಷ ನಂತರ ಅದು ಹುಳಿ ಬಂದ ಹಾಗೆಯೇ ಕಾಣ್ತದೆ. ಯಾಕೆ ಗೊತ್ತುಂಟಾ, ನಾವು 1 ಗ್ಲಾಸಷ್ಟು ಬಿಸಿ ನೀರು ಹಾಕಿದ್ದೇವಲ್ಲ. ಈಗ ನೋಡಿ, ನಾನು ಪಡ್ಡಿದ್ದು ಹಂಚಿಗೆ ಎಣ್ಣೆ ಸವರ್ತೇನೆ. ನಾನು ಎಳ್ಳೆಣ್ಣೆ ಯೂಸ್ ಮಾಡೋದು. ಎಳ್ಳೆಣ್ಣೆ ಯೂಸ್ ಮಾಡೋದ್ರಿಂದ
ನಮ್ಮ ದೇಹಕ್ಕೆ ಸಹ ತುಂಬ ಒಳ್ಳೆಯದು, ಆರೋಗ್ಯಕ್ಕೆ ಸಹ ತುಂಬ ಒಳ್ಳೆಯದು. ನಾನು ಎಳ್ಳೆಣ್ಣೆ ಯೂಸ್ ಮಾಡ್ತೇನೆ. ಎಳ್ಳೆಣ್ಣೆ ಯಾಕಂದರೆ ತುಂಬ ತಂಪಲ್ಲ, ಅದು ಒಳ್ಳೆಯದಾಗ್ತದೆ, ಫ್ಲೇವರ್ಸ್ ಒಳ್ಳೆಯದಾಗ್ತದೆ. ನೋಡಿ, ಈಗ ಒಂದೊಂದಾಗಿ ಪಡ್ಡು ಹಾಕೋಣ. ನಿಮಗೆ ಜಾಸ್ತಿ ಹೊತ್ತು ಟೈಮ್ ಇದ್ದರೆ 20 ನಿಮಿಷ ಸಹ ಇಡ್ಬೋದು, ಇಲ್ಲದ್ರೆ 10 ನಿಮಿಷದಲ್ಲಿ ಸಹ ಮಾಡ್ಬೋದು. ನೋಡಿ, ಈಗ ಒಂದೊಂದು ಅದಕ್ಕೆ ಹಾಕೋಣ. ಇದನ್ನು ನಾವೀಗ ಮುಚ್ಚಿ ಇಡುವ. ಅದನ್ನು ಲೋ ಫ್ಲೇಮಲ್ಲಿ ಇಟ್ಟಿದ್ದೇನೆ, ಜಾಸ್ತಿ ಇಡಬಾರ್ದು. ನೋಡಿ, ಚಟ್ನಿ ರೆಡಿ ಆಗಿದೆಯಲ್ಲ, ಅದಕ್ಕೆಲ್ಲ ಒಗ್ಗರಣೆ ಹಾಕು. ಕರಿ ಲೀವ್ಸು, ಹಣ್ಣು. ನೀವು ಈ ಥರ ಒಮ್ಮೆ ಚಟ್ನಿಯನ್ನು ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗ್ತದೆ ಇದರ ರುಚಿ ತುಂಬ ಚೆನ್ನಾಗಾಗ್ತದೆ. ಈಗ ನಾವು ಒಗ್ಗರಣೆಯನ್ನು ಹಾಕುವ. ಈಗ ಅವಲಕ್ಕಿ ಪಡ್ಡು ತಿನ್ನಲಿಕ್ಕೆ ಚಟ್ನಿ ರೆಡಿ ಇದೆ. ಈಗ ನಾವು ಮುಚ್ಚಿಟ್ಟಂತಹ ಪಡ್ಡು ಇದೆಲ್ಲ ಅದನ್ನು ಓಪನ್ ಮಾಡ್ತೇನೆ ನಾನೀಗ. ನೋಡಿ, ಲೋ ಫ್ಲೇಮಲ್ಲೇ ಇಟ್ಟದ್ದು. ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಟರೆ ಅದು ಇದಾಗ್ತದೆ, ಕರಂಚಿ ಹೋಗ್ತದೆ, ಒಳ್ಳೆಯದಾಗೋದಿಲ್ಲ. ನೋಡಿ, ನಾನೀಗ ಸ್ಪೂನ್ ಹಾಕಿದ್ದನ್ನು ತಿರುಗಿಸಿ ಹಾಕ್ತೇನೆ. ನೋಡಿ, ನಿಮಗೇನೆ ಗೊತ್ತಾಗ್ತದೆ ನಾನು ತೆಗೆಯುವಾಗ. ನೋಡಿ ಎಷ್ಟು ಮೆತ್ತನೆ ಆಗಿದೆ ಅಂತ. ಉದ್ದಿನಬೇಳೆ ಎಲ್ಲ ಬೇಕಂತಲೇ ಇಲ್ಲ, ಅಷ್ಟು ಸಾಫ್ಟ್ ಪಡ್ಡು ಈಗ ರೆಡಿ ಇದೆ. ನೋಡಿ ಹೇಗೆ ಮೆತ್ತನೆ ಆಗಿದೆ ಅಂತ. ನೋಡಿ, ಸ್ಪೂನಲ್ಲಿ ತೆಗೆಯುವಾಗ ನಿಮಗೆ ಗೊತ್ತಾಗ್ತದೆ ಎಷ್ಟು ಒಳ್ಳೆಯದಾಗಿದೆ ಅಂತ. ಜಾಸ್ತಿ ಟೈಮೇ ಬೇಕಾಗಿಲ್ಲ. ಒಂದು ಹಿಡಿ ಅವಲಕ್ಕಿ ಮತ್ತು ಸ್ವಲ್ಪ ರೇಷನ್ದು ಅಕ್ಕಿ ಮತ್ತು ಸ್ವಲ್ಪ ಮೆಂತೆಕಾಳು ಇದ್ದರೆ ಸಾಕು, ಗರಿ ಗರಿಯಾದ ಪಡ್ಡು ರೆಡಿ ಆಗ್ತದೆ. ಉದ್ದಿನಬೇಳೆ ಎಲ್ಲ ಬೇಕಂತಲೇ ಇಲ್ಲ. ನೋಡಿ, ನಾನು ತಿರುಗಿಸಿ ಹಾಕಿದ್ದೇನೆ. ಈಗ ಇನ್ನೊಂದು ಸೈಡ್ ಸ್ವಲ್ಪ ಬೇಯಲಿ. ನೋಡಿ, ಇನ್ನೊಂದು ಸೆಕ್ಷನ್ದು ಹಾಕುವ. ಎಳ್ಳೆಣ್ಣೆ ಸವರ್ತಾ ಇದ್ದೇನೆ. ಇದು ಆಫೀಸದು ಬೇರೆ ಕೆಲಸಕ್ಕೆಲ್ಲ ಹೋಗುವವರೆಗೆ ತುಂಬ ಹೆಲ್ಪ್ಫುಲ್ ಈ ಥರ ಪಡ್ಡು ಎಲ್ಲ. ಅಂದರೆ ಅವರಿಗೆ ಟೈಮ್ ಇರೋದಿಲ್ಲಲ್ಲ, ಬೇಗ ಬೇಗ ತಿಂಡಿ ಮಾಡೋದು ಒಂದು ಗೊತ್ತಿದ್ರೆ ಎಲ್ಲ ಒಳ್ಳೆಯದಾಗ್ತದೆ. ಈ ಥರ ಒಮ್ಮೆ ಟ್ರೈ ಮಾಡಿ ನಿಮಗೆ. ನೋಡಿ ಎಷ್ಟು ಮೆತ್ತಗೆ ಆಗ್ತದೆ ಅಂತ. ನೋಡಿ ಪಡ್ಡು ಎಷ್ಟು ಮೆತ್ತಗೆ ಆಗಿದೆ ಅಂತ ನೋಡಿ ನೀವು. ನೋಡಿ, ನಾನು ಕೈಯಲ್ಲಿ ಇದು ಮಾಡಿ ನೋಡ್ತಾ ಇದ್ದೇನೆ, ತೋರಿಸ್ತಾ ಇದ್ದೇನೆ. ನೋಡಿ ಎಷ್ಟು ಮೆತ್ತನಾಗಿದೆ ಅಂತ. ಉದ್ದಿನಬೇಳೆ ಎಲ್ಲ ಬೇಕಂತಲೇ ಇಲ್ಲ. ನಿಮಗೆ ನಾನು ಮಾಡಿದಂತಹ ಗರಿಗರಿಯಾದ ಅವಲಕ್ಕಿ ಪಡ್ಡು ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಿಸಿ ಬಿಸಿಯಾದ ಈಗ ಅವಲಕ್ಕಿ ಪಡ್ಡು ರೆಡಿ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.